ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ವರ್ಕ್ ಬ್ಲೌಸು ಒಂದು ನಾರ್ಮಲ್ ಬ್ಲೌಸ್ ಎರಡೂ ಕೂಡ ಒಟ್ಟಿಗೆ ಕಟ್ ಮಾಡ್ಬೋದು. ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಇದು ವರ್ಕ್ ಮಾಡಿರುವಂಥ ಪೀಸು ಒಂದೇ ಮೆಜರ್ಮೆಂಟು, ಎರಡೂ ಕೂಡ ಒಂದೇ ಮೆಜರ್ಮೆಂಟು. ಆದರೆ ಒಂದನ್ನು ವರ್ಕ್ ಮಾಡಿದ್ದೀನಿ, ಒಂದನ್ನು ಹಾಗೇ ನಾರ್ಮಲ್ ನೆಕ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ನೋಡಿ, ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಕೆಲವೊಂದು ಸಲ ವರ್ಕ್ ಬ್ಲೌಸೇ ಬೇರೆ, ನಾರ್ಮಲ್ ಬ್ಲೌಸೇ ಬೇರೆ ಕಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ. ಇಲ್ಲ, ಈ ರೀತಿಯೂ ಕೂಡ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಬರಲ್ಲ. ನೋಡಿ, ಎರಡು ಲೈನಿಂಗ್ನ ಇಟ್ಕೊಂಡಿದ್ದೀನಿ. ನಾನು ಮೊದಲಿಗೆ ಎರಡು ಲೈನಿಂಗ್ನ ಇಟ್ಕೊಂಡು ಈ ರೀತಿ ಲೆಂತ್ನ ಮಾರ್ಕ್ ಮಾಡ್ತಿದ್ದೀನಿ. 1/2 ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡಿದ್ದೀನಿ ಮೊದಲಿಗೆ. ಅದಾದಮೇಲೆ ಇವಾಗ ಬ್ಲೌಸ್ ಲೆಂತನ್ನು, ಬ್ಯಾಕ್ ಲೆಂತನ್ನು ಎಷ್ಟಿದೆ ಅಷ್ಟನ್ನು ಇಟ್ಕೊಂಡು 1/2 ಇಂಚು ಹೊಲಿಗೆಗೆ, ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ ವಿಡ್ತ್ನ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ. 2ವರೆಗೆ ನೆಕ್ ವಿಡ್ತನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಶೋಲ್ಡರ್ ವಿಡ್ತನ್ನ ಎರಡು ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟು ಎರಡು ಸೈಡು ನಾನು ಮಾರ್ಕ್ ಮಾಡಿಕೊಂಡು ಇವಾಗ ಶೋಲ್ಡರ್ ಎಷ್ಟಿದೆ ಬ್ಲೌಸಲ್ಲಿ ಅಷ್ಟೇನ ತಗೋತೀನಿ. ನಾನು ಯಾವಾಗಲೇ ಆದರೂ ಅಷ್ಟೇ, ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ತಗೋತೀನಿ. ಎಕ್ಸ್ಟ್ರಾ ಏನು ನಾನು ಆ್ಯಡ್ ಮಾಡಲ್ಲ. ಅವ್ರು ಹೇಳಿದರೆ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ. 8.5 ಇದೆ, ಸುತ್ತಳತೆ ಬಂದು 8.5 ಇದೆ. 8ವರೆಗೆ ಮಾರ್ಕ್ ಮಾಡ್ಕೊಡ್ತಿದ್ದೀನಿ. ಈ ರೀತಿ ಒಂದೆರಡು ಕಡೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಗೆರೆನ ಹಾಕ್ಕೋಬೇಕು. ಒಂದಿಲ್ಲ ಅಂದರೆ 2 ಸಲ ಅಳತೆನ ಮಾಡ್ಕೋಬೇಕಾಗತ್ತೆ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ. ಆದಷ್ಟು ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆ ವಹಿಸಿ ಕಟ್ಟಿಂಗ್ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು. ಏನೇ ಕನ್ಫ್ಯೂಸ್ ಇದ್ದರೂ ಕೂಡ ಲೈನಿಂಗ್ ಆಗಿರೋದ್ರಿಂದ ನಾವು ಮೊದಲಿಗೆ ಲೈನಿಂಗ್ನ ಕಟ್ ಮಾಡೋದ್ರಿಂದ ಏನೇ ತಪ್ಪಾದರೂ ಅದನ್ನು ಬೇಕಾದ್ರೆ ಬೇರೆ ಲೈನಿಂಗ್ನ ತೊಗೊಂಡು ಕಟ್ ಮಾಡ್ಕೋಬೋದು. ನೋಡಿ, ಇವಾಗ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಇವಾಗ ಆರ್ಮಲ್ ಡೌನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ನೇ ಇಟ್ಟು ಆರ್ಮಲ್ ಡೌನು ಕೂಡ ಮಾರ್ಕ್ ಮಾಡಿಕೊಂಡೆ. ಇವಾಗ ಈ ರೀತಿ ಒಂದು ಶೇಪ್ನ ಕೊಟ್ಕೊಂಡು ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತೀನಿ. 1/2 ಇಂಚು ಹೊಲಿಗೆಗೆ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ನಾವು ಚೆಕ್ ಮಾಡ್ಕೋಬೇಕು. 1/2 ಇಂಚು ಹೊಲಿಗೆಗೆ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದೆ, 7.75 ಕರೆಕ್ಟಾಗೇ ಇದೆ. ಒಂದು ಸಲ ಇಲ್ಲ 2 ಸಲ ನೀವು ಟೇಪ್ನ ನೀಟಾಗಿ ಇಟ್ಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಇಟ್ಟು ಚೆಕ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಬಂದಿದೆ. 1/2 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ನಾವು ಅಳತೆ ಮಾಡ್ಕೋಬೇಕು. ಇವಾಗ ಕರೆಕ್ಟಾಗಿರೋದ್ರಿಂದ ನಾನು ಎಲ್ಲದನ್ನು ಕೂಡ ನೀಟಾಗಿ ಒಂದು ಸಲ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊತಿದ್ದೀನಿ. ನೀವು ಬೇಕು ಅಂದರೆ ಇನ್ನೊಂದು ಸಲ ಬೇಕಾದ್ರೆ ನೀವು ಅಳತೆ ಮಾಡಿಕೊಂಡು ನೋಡ್ಕೋಬೋದು. ಯಾವಾಗಲೇ ಆದರೂ ಅಷ್ಟೇ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕಾದ್ರೆ ಮತ್ತು ಯಾವುದೇ ರೀತಿ ಕಟ್ಟಿಂಗ್ನ ಮಾಡಬೇಕಾದ್ರೆ ಒಂದು ಸಲ ಇಲ್ಲ 2 ಸಲ ಅಳತೆ ಮಾಡಿ ನಾವು ಚೆಕ್ ಮಾಡಬೇಕಾಗತ್ತೆ. ಕಟ್ಟಿಂಗ್ ಮಾಡಬೇಕಾದ್ರೆ ತುಂಬಾ ಎಚ್ಚರಿಕೆ ವಹಿಸ್ಕೊಂಡು ಕಟ್ಟಿಂಗ್ ಮಾಡಬೇಕಾಗತ್ತೆ. ನಾವು ಸ್ಟಿಚಿಂಗ್ನ ಮಾಡಬೇಕಾದ್ರೆ ಯಾವುದೇ ರೀತಿ ತಪ್ಪು ಮಾಡಿದ್ರೆ ಅದನ್ನು ಬಿಚ್ಚಿ ಸರಿ ಮಾಡ್ಬೋದು. ಆದರೆ ಕಟ್ಟಿಂಗ್ನ ಮಾಡಬೇಕಾದ್ರೆ ತಪ್ಪು ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ ಹೊರತು ಅದನ್ನು ಸರಿ ಮಾಡೋದಕ್ಕಾಗಲ್ಲ. ಕಟ್ಟಿಂಗ್ ಮಾಡಬೇಕಾದ್ರೆ ಆದಷ್ಟು ನಾವು ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೊಂಡು ಅಳತೆ ಮಾಡ್ಕೊಂಡು ಕಟ್ಟಿಂಗ್ನ ಮಾಡಬೇಕು. ನೋಡಿ, ಇವಾಗ ಯಾವುದನ್ನು ವರ್ಕ್ ಮಾಡಿದ್ದೀನಿ ಆ ಪೀಸ್ನ ಮೇಲ್ಗಡೆ ಫೋಲ್ಡ್ ಮಾಡಿ, ಯಾವುದನ್ನು ವರ್ಕ್ ಮಾಡಿಲ್ಲ ಅದನ್ನು ನಾನು ಮಾರ್ಕ್ ಮಾಡಿಕೊಂಡು ನೆಕ್ ವಿಡ್ತು, ನೆಕ್ ಲೆಂತ್ನೆಲ್ಲ ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೊತಿದ್ದೀನಿ. ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ 2 ಬ್ಲೌಸ್ನ ಒಂದೇ ಸಲ ಕಟ್ ಮಾಡ್ಕೋಬೋದು ಮತ್ತು ತುಂಬಾ ಬೇಗನೆ 2 ಬ್ಲೌಸ್ನ ನಾವು ಸ್ಟಿಚ್ ಮಾಡ್ಬೋದಾಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿರೋದ್ರಿಂದ ಯಾವುದೇ ರೀತಿ ವರ್ಕ್ ಬ್ಲೌಸ್ಗೆ, ನಾರ್ಮಲ್ ಬ್ಲೌಸ್ಗೆ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ, ಯಾವುದೇ ರೀತಿ ತೊಂದರೆನೂ ಕೂಡ ಆಗಲ್ಲ. ಬ್ಲೌಸ್ ಸ್ಟಿಚಿಂಗು ಕೂಡ ಕರೆಕ್ಟಾಗಿಯೇ ಪರ್ಫೆಕ್ಟಾಗಿಯೇ ಬರುತ್ತೆ. ನಾನು ಆದಷ್ಟು ಈ ರೀತಿಯೇ ಕಟ್ ಮಾಡ್ಕೊಳ್ಳೋದು. ಎಷ್ಟೇ ಬ್ಲೌಸ್ ಇದ್ದರೂ ಕೂಡ ಒಂದೇ ಸಲ ಇಟ್ಕೊಂಡು ಕಟ್ ಮಾಡ್ಕೊತೀನಿ. ಆದಷ್ಟು ನೆಕ್ಕನ್ನ ಮಾತ್ರ ಕಟ್ ಮಾಡ್ಕೊಳ್ಳಲ್ಲ, ಫ್ರಂಟು ಬ್ಯಾಕು ನೆಕ್ನ ಮಾತ್ರ ಕಟ್ಟಿಂಗ್ ಮಾಡ್ಕೊಳ್ಳಲ್ಲ. ಈ ರೀತಿ ಕಟ್ ಮಾಡ್ಕೊತೀನಿ. ನೋಡಿ, ಇವಾಗ ಇದನ್ನು ಈ ರೀತಿ ಇಟ್ಕೊಂಡಿದ್ದೀನಿ ನೀಟಾಗಿ. 2 ಲೈನಿಂಗ್ನ ಸಮವಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊತೀನಿ. ನಾನು ಇವಾಗ ಏನಿದೆ ಆರ್ಮೋಲು ಮತ್ತು ಸೈಡೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು 1.5 ಇಂಚಷ್ಟು ಕೆಳಗಡೆ ಉದ್ದನ ಇಟ್ಕೊಂಡು ನಾನು ಇವಾಗ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ 1.5 ಇಂಚಷ್ಟು ನೀಟಾಗಿ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊತಿದ್ದೀನಿ. ಇದರಲ್ಲೇ ನಾನು ಬಾಕ್ಸ್ ಪಟ್ಟಿನೂ ಕೂಡ ಕಟ್ಟಿಂಗ್ ಮಾಡ್ಕೊತೀನಿ. ಒಂದೇ ಸಲ ಆಗುತ್ತೆ. ಈ ಬಟ್ಟೆಲೇ ಬಾಕ್ಸ್ ಪಟ್ಟಿನ ಕಟ್ ಮಾಡ್ಕೊತೀನಿ. ಫ್ರಂಟ್ನ ಕಟ್ ಮಾಡಿಬಿಟ್ಟು ಇವಾಗ ನೋಡಿ 2 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ. ಎಷ್ಟಿದೆ 1/2 ಇಂಚು ಹೊಲಿಗೆಗೆ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು 2 ಇಂಚ್ ಇಟ್ಕೊತೀನಿ ನಾನು ಯಾವಾಗಲೇ ಆದರೂ ಅಷ್ಟೇ. ನಿಮಗೆ ಬೇಕು ಅಂದರೆ ನೀವು ಜಾಸ್ತಿ ಎಲ್ಲ ಬೇಕು ಅಂದರೆ ಬ್ಲೌಸಲ್ಲಿ ಬೇಕಾದ್ರೆ ಅಳತೆ ಮಾಡ್ಕೊಂಡು ಇಟ್ಕೋಬೋದು. ನೋಡಿ, ಈ ರೀತಿ ಎಲ್ಲ ಮಾರ್ಕ್ ಮಾಡಿ ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ಇವಾಗ ನೀಟಾಗಿ ಕಟ್ ಮಾಡ್ಕೊತೀನಿ ನಾನು. ವರ್ಕ್ ಮಾಡೋವಂಥದ್ದಕ್ಕೆ ನೆಕ್ ಕಟ್ ಮಾಡಲ್ಲ, ವರ್ಕ್ ಮಾಡಿರೋದಕ್ಕೆ ನೆಕ್ನ ಕಟ್ ಮಾಡಲ್ಲ. ವರ್ಕ್ ಇಲ್ಲ ಅನ್ನೋದಕ್ಕೆ ನೆಕ್ನು ಕೂಡ ಇಲ್ಲೇ ಕಟ್ ಮಾಡ್ಕೊತೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಕೂಡ ನಾವು ನೆಕ್ನ ಕಟ್ ಮಾಡ್ಕೋಬೋದು. ಆದರೆ ಆವಾಗ ಪುನಃ ಎಲ್ಲ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಅದಕ್ಕೋಸ್ಕರ ಕಟ್ಟಿಂಗ್ ಮಾಡಬೇಕಾದ್ರೇ ಆದಷ್ಟು ಈ ರೀತಿ ಎಲ್ಲ ಕಟ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಎಲ್ಲ ಮಾರ್ಕ್ ಮಾಡಿಕೊಂಡು ಆದಷ್ಟು ನಾನು ಕಟ್ಟಿಂಗು ವಿಡಿಯೋನ ಹಾಕಿದ್ದೀನಿ. ಇದರಲ್ಲಿ ಡೀಟೇಲಾಗಿ ನಾನು ಹೇಳ್ತಿಲ್ಲ ನಿಮಗೆ ಯಾವ ರೀತಿ ಎಲ್ಲ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡ್ತಿದ್ದೀನಿ ಅಂತ. ಈ ರೀತಿ ಒಂದು
ಬ್ಲೌಸ್ನ ನಾವು ವರ್ಕ್ ಬ್ಲೌಸು ನಾರ್ಮಲ್ ಬ್ಲೌಸ್ ಎರಡೂ ಕೂಡ ಒಟ್ಟಿಗೆ ಕಟ್ ಮಾಡ್ಬೋದು ಅನ್ನೋದನ್ನು ನಿಮಗೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಈ ರೀತಿ ಕಟ್ಟಿಂಗ್ನ ಮಾಡ್ಕೋತಿದ್ದೀನಿ ನಾನು. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ವರ್ಕ್ ಬ್ಲೌಸ್ನೇ ಒಂದ್ಸಲ ನಾರ್ಮಲ್ ಬ್ಲೌಸ್ನೇ ಒಂದ್ಸಲ ಕಟ್ಟಿಂಗ್ ಮಾಡ್ಕೋತಿರ್ತೀರ. ಈ ರೀತಿ ಕಟ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ನಿಮಗೂ ಕೂಡ ಇರುತ್ತೆ ಅಂತ ಈ ರೀತಿ ನಾನು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂತ ಈ ವಿಡಿಯೋನ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಈ ರೀತಿಯೂ ಕೂಡ ನೀವು ಸ್ಟಿಚ್ ಮಾಡಿ ವರ್ಕ್ ಮಾಡಿರುವಂಥದ್ದು ವರ್ಕ್ ಮಾಡದೇ ಇರುವಂಥದ್ದು ಎರಡೂ ಕೂಡ ಒಟ್ಟಿಗೆ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ನೋಡಿ ಇವಾಗ ವರ್ಕ್ ಮಾಡಿರುವಂಥದ್ದಕ್ಕೆ ನಾನು ನೆಕ್ನ ಕಟ್ ಮಾಡ್ಕೊಳ್ಳಿಲ್ಲ, ತೆಗೆದುಬಿಟ್ಟೆ. ವರ್ಕ್ ಮಾಡದೇ ಇರುವಂಥ ಪೀಸಿಗೆ ರೌಂಡ್ ನೆಕ್ಕೆ ಹೇಳಿದ್ರು ಅವರು, ರೌಂಡ್ ನೆಕ್ಕೆ ಹೇಳಿರೋದ್ರಿಂದ ರೌಂಡ್ ನೆಕ್ನೇ ಕಟ್ ಮಾಡ್ಕೊತಿದ್ದೀನಿ. ಈ ರೀತಿ ನೆಕ್ ಒನ್ ಕಟ್ ಮಾಡಿಕೊಂಡ್ರೆ ಎರಡು ಬ್ಲೌಸು ಕೂಡ ಒಂದೇ ಸಲ ಕಟ್ಟಿಂಗ್ ಆಗುತ್ತೆ. ನಮಗೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದೇ ಸಲ ಎರಡು ಬ್ಲೌಸ್ನು ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚಿಂಗ್ ಮಾಡೋದಕ್ಕೂ ಬೇಗ ಆಗುತ್ತೆ ಟೈಮು. ಬೇಗನೆ ನಾವು ಎರಡು ಬ್ಲೌಸ್ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೋದು. ಇಲ್ಲ ಈಗ ಸಾಧ್ಯ ಇಲ್ಲ ಅನ್ನೋಗಿದ್ರೆ ನಾವು ಒಂದು ಬ್ಲೌಸ್ ಒಂದೊಂದು ಸಲ ಕಟ್ ಮಾಡ್ತೀವಿ ಮಾರ್ಕ್ ಮಾಡಿ ಅನ್ನೋಗಿದ್ರೆ ತುಂಬ ಸಮಯ ತಗೊಳುತ್ತೆ. ಆವಾಗ ಕಟ್ಟಿಂಗ್ ಮಾಡೋದಕ್ಕೇ ತುಂಬ ಟೈಮ್ ಹೋಗ್ಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ಈಸಿನೂ ಕೂಡ ಆಗುತ್ತೆ ಮತ್ತು ನಮಗೆ ಬೇಗನೆ ಎರಡು ಬ್ಲೌಸು ಕೂಡ ಸ್ಟಿಚ್ ಮಾಡ್ಬೋದು. ಇವಾಗ ಒಂದು 15 ನಿಮಿಷದಲ್ಲಿ ನಾನು ಈ ಎರಡು ಬ್ಲೌಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಕಟ್ಟಿಂಗ್ನ ಕಲ್ತಿರ್ತೀರ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಹೊಸ್ದಾಗಿ ಕಟ್ಟಿಂಗ್ ಕಲ್ತಿರ್ತೀರ, ಅಂಥವರಿಗೆಲ್ಲ ತುಂಬಾ ಕನ್ಫ್ಯೂಸ್ ಇರುತ್ತೆ ಯಾವ ರೀತಿ ಕಟ್ ಮಾಡಬೇಕು. ನನಗೊಬ್ಬರು ಮೆಸೇಜ್ ಮಾಡಿದರು, ನೀವು ವರ್ಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ತೀರಾ, ವರ್ಕ್ ಮಾಡಿರುವಂಥ ಪೀಸ್ನೇ ಕಟ್ ಮಾಡ್ಕೋತೀರಾ, ಲೈನಿಂಗ್ನೇ ಕಟ್ ಮಾಡ್ಕೋತೀರಾ ಅಂತ. ನಾನು ಸಾಧ್ಯ ಆದಷ್ಟು ಕೂಡ ಯಾವುದೇ ಬ್ಲೌಸ್ನಾದ್ರೂ ಅಷ್ಟೇ ಮೊದಲಿಗೆ ಲೈನಿಂಗ್ನೇ ಕಟ್ ಮಾಡ್ಕೋತೀನಿ, ಯಾವುದನ್ನು ಕೂಡ ಪೀಸ್ನೇ ಕಟ್ ಮಾಡ್ಕೊಳ್ಳಲ್ಲ. ಜಾಸ್ತಿ ಹ್ಯಾಂಡ್ ವರ್ಕು ಆ ಥರ ಬ್ಲೌಸು ಇದು ಬೋಟ್ ನೆಕ್ ಆ ಥರದ್ದಾದರೆ ಅದನ್ನೇ ಕಟ್ ಮಾಡಬೇಕು, ಸಾಧ್ಯ ಇಲ್ಲ ಅನ್ನೋಗಿದ್ರೆ ಮಾತ್ರ ವರ್ಕ್ ಪೀಸ್ನ ಕಟ್ ಮಾಡುವಂಥದ್ದು. ಇಲ್ಲಾಂದರೆ ನಾನು ಆದಷ್ಟು ಲೈನಿಂಗ್ನೇ ಕಟ್ ಮಾಡ್ಕೋತೀನಿ. ಯಾಕೆಂದರೆ ಯಾವುದೇ ರೀತಿ ಏನೇ ತಪ್ಪಾದರೂ ಕೂಡ ಬೇರೆ ಲೈನಿಂಗ್ನ ತೊಗೊಂಡು ನಾವು ಕಟಿಂಗ್ ಮಾಡ್ಕೋಬೋದು. ಇಲ್ಲ ನಾವು ಅದನ್ನು ಹಾಳು ಮಾಡಿಬಿಟ್ವಿ ಅಂದರೆ ಬ್ಲೌಸೇ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೇ ಕಟ್ ಮಾಡಿದ್ರು ಏನೇ ಕಟ್ ಮಾಡಿದ್ರು ಕೂಡ ಮೊದಲಿಗೆ ಈ ರೀತಿ ಲೈನಿಂಗ್ ಕಟ್ ಮಾಡ್ಕೋತೀನಿ. ಅದರಲ್ಲೂ ತುಂಬ ಕನ್ಫ್ಯೂಸ್ ಇತ್ತು ಅಂದರೆ ಎಕ್ಸ್ಟ್ರಾ ಬೇಡದೇ ಇರುವಂಥ ಬಟ್ಟೆನ ಕಟ್ ಮಾಡಿ ನೋಡಿ ಆಮೇಲೆ ನಾನು ಹೊಸ್ದಾಗಿ ಏನೇ ಮಾಡಿದ್ರು ಕೂಡ ಎಕ್ಸ್ಟ್ರಾ ಬಟ್ಟೆ ಇರುವಂಥದ್ದನ್ನು ನೋಡಿ ಕಟ್ ಮಾಡಿ ಅದು ಸರಿ ಬಂತು ಅಂದರೆ ಆಮೇಲೆ ನಾನು ಕಸ್ಟಮರ್ ಬಟ್ಟೆನ ಕಟ್ಟಿಂಗ್ ಮಾಡಬೇಕಾದ್ರೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಎಚ್ಚರಿಕೆನ ವಹಿಸಬೇಕಾಗತ್ತೆ. ನಾನು ಆದಷ್ಟು ಕೂಡ ಲೈನಿಂಗ್ನ ಕಟ್ ಮಾಡ್ಕೊತೀನಿ ಯಾವಾಗಲೇ ಆದ್ರೂ ಅಷ್ಟೇ. ನೋಡಿ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ತೀನಿ. ಎರಡನ್ನೂ ಕೂಡ ನೀಟಾಗಿ ಫೋಲ್ಡ್ ಮಾಡಿ, ಸ್ಲೀವ್ಸಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋಲ್ಲ, ಎರಡನ್ನೂ ಕೂಡ ನಾರ್ಮಲಾಗಿಯೇ ಕಟ್ ಮಾಡ್ಕೋಬೋದು, ಏನೂ ತೊಂದರೆ ಏನಾಗಲ್ಲ. ಇದು ಸೆಂಟ್ರ್ ಬುಟ್ಟನ ಇಟ್ಟಿರೋದ್ರಿಂದ ನಾರ್ಮಲಾಗಿ ಯಾವ ರೀತಿ ಸ್ಲೀವ್ಸ್ನ ಕಟ್ ಮಾಡ್ಕೊತೀನಿ ಅದೇ ರೀತಿ ಕಟ್ ಮಾಡ್ಕೊತೀನಿ. ಅವರು ನನಗೆ ಹಾಫ್ ಸ್ಲೀವ್ಸ್ನ ಕೊಟ್ಟಿದ್ದರು. ನೋಡಿ ಹಾಫ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ. ಇಷ್ಟು ಇಂಚ್ ಇರಲಿ ತೋಳುದ್ದ ಅಂತ ಹೇಳಿದರು, ಅಷ್ಟು ಇಂಚ್ ಇಟ್ಟಿದ್ದೀನಿ. 8-8.5 ಇರಲಿ ಅಂತ ಹೇಳಿದರು. ನಾನು 8 ಇಂಚು ಸ್ಲೀವ್ಸ್ನ ಇಟ್ಕೊಂಡಿದ್ದೀನಿ, ಹಾಫ್ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಇವಾಗ ಹಾಫ್ ಸ್ಲೀವ್ಸ್ನ ಕೊಟ್ಟು ಫುಲ್ ಸ್ಲೀವ್ಸ್ನ ಸ್ಟಿಚ್ ಮಾಡಿ ಅಂತ ಹೇಳಿದಾಗ ಈ ರೀತಿ ನಾವು ಅದೇ ಅಳತೆನ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಬೋದು, ಏನೂ ವ್ಯತ್ಯಾಸ ಆಗಲ್ಲ. ಕೆಳಗಡೆ ವಿಡ್ತು ಮತ್ತು ಲೆಂತನ್ನು ಮಾತ್ರ ನಾವು ಅಳತೆ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸಣ್ಣ ದಪ್ಪ ಇರೋದ್ರಿಂದ ಸ್ಲೀವ್ಸು ಕೆಳಗಡೆ ಬತ್ತ ತುಂಬ ಸಣ್ಣ ಆಗುತ್ತೆ, ಮೇಲ್ಗಡೆ ಹಾಫ್ ಸ್ಲೀವ್ಸಿಗೆ ಸ್ವಲ್ಪ ದಪ್ಪ ಇರುತ್ತೆ. ಹಾಗಾಗಿ ನಾವು ಅದಕ್ಕಿಂತ ಒಂದು ಅರ್ಧ ಇಂಚಷ್ಟು ವಿಡ್ತನ್ನು ಕಮ್ಮಿ ಮಾಡಿಕೊಂಡ್ರೆ ಆಯಿತು. ಲೆಂತು ಅವರು 8.5 ಇಡಕ್ಕೆ ಹೇಳಿದರು, 8.5 ಇಟ್ಟಿದ್ದೀನಿ. ವಿಡ್ತೂ ಅಷ್ಟೇ ಆ ಬ್ಲೌಸಿಗಿಂತ ಒಂದು ಅರ್ಧ ಇಂಚು ಚಿಕ್ಕದಿಟ್ಟರೆ ಆಯಿತು. ಮೆಜರ್ಮೆಂಟ್ ಬ್ಲೌಸಿಗಿಂತನೂ ಒಂದು ಅರ್ಧ ಇಂಚು, ಅದು 5 ಇದೆ ಅಂದರೆ 4.5 ಇದೆ ಅಂದರೆ 4 ಈ ರೀತಿ ಇಟ್ಟರೆ ಸಾಕು. ಯಾಕೆಂದರೆ ಹಾಫ್ ಸ್ಲೀವ್ಸು ಸ್ವಲ್ಪ ಮೇಲ್ಗಡೆ ಇರುತ್ತೆ, ಫುಲ್ ಸ್ಲೀವ್ಸು ಸ್ವಲ್ಪ ಕೆಳಗಡೆ ಬರೋದ್ರಿಂದ ಅದನ್ನು ಒಂದು ಅರ್ಧ ಇಂಚು ಟೈಟ್ ಮಾಡಿಕೊಂಡ್ರೆ ಆಯಿತು, ಯಾವುದೇ ರೀತಿ ವ್ಯತ್ಯಾಸ ಇರೋಲ್ಲ. ಅವ್ರು ಹೇಳಿದರು ಪರವಾಗಿಲ್ಲ, ಸ್ವಲ್ಪ ಲೂಸ್ ಆದ್ರೂ ಕೂಡ ಲೂಸ್ ಆದ್ರೂ ಬಿಚ್ಕೋತೀವಿ ಮತ್ತು ಇಲ್ಲಾಂದರೆ ಹೊಲಿಗೆ ಹಾಕಿಸ್ಕೊತೀವಿ ಅಂತ ಹೇಳಿದರು. ಇವಾಗ ಎಕ್ಸ್ಟ್ರಾ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಆದಷ್ಟು ನಾನು ಬಾಕ್ಸ್ ಪಟ್ಟಿಗೆಲ್ಲ ಎಕ್ಸ್ಟ್ರಾ ಬಟ್ಟೆನೆಲ್ಲ ಇವಾಗಲೇ ಕಟ್ ಮಾಡ್ಕೊಂಡು ಬಿಡ್ತೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಪದೇ ತಿರ್ಗಾ ಅದಕ್ಕೆ ಬಾಕ್ಸ್ ಪಟ್ಟಿ ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ಮತ್ತು ಬಟ್ಟೆ ಎಲ್ಲ ಎದ್ದು ಹುಡುಕ್ಬೇಕಾಗತ್ತೆ. ಆದಷ್ಟು ಲೈನಿಂಗ್ನೇ ಸ್ವಲ್ಪ ಜಾಸ್ತಿ ತಗೊಳ್ತೀನಿ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ. ಎಕ್ಸ್ಟ್ರಾ ಪೀಸ್ನೆಲ್ಲ ಹುಡ್ಕೊಂಡು ಅದನ್ನೆಲ್ಲ ಮ್ಯಾಚ್ ಮಾಡಿ ಹಾಕಬೇಕಾಗುತ್ತೆ. ತುಂಬ ತೆಳುವಾದ ಬಟ್ಟೆಗಾದರೆ ಸೇಮ್ ಮ್ಯಾಚಿಂಗ್ ಇರುವಂಥದ್ದೇ ನಾವು ಬಾಕ್ಸ್ ಪಟ್ಟಿಗೆಲ್ಲ ಬಟ್ಟೆನ ತೊಗೋಬೇಕಾಗತ್ತೆ. ಹಾಗಾಗಿ ನಾನು ಲೈನಿಂಗ್ನೇ ಸ್ವಲ್ಪ ಜಾಸ್ತಿ ತೊಗೊಂಡು ಅದರಲ್ಲೇ ನಾನು ಬಾಕ್ಸ್ ಪಟ್ಟಿಗೆಲ್ಲ ಆದಷ್ಟು ಬೇರೆ ಬಟ್ಟೆನೆಲ್ಲ ಕೊಡಲ್ಲ. ಸಾಕಾಗಲಿಲ್ಲ, ಎಮರ್ಜೆನ್ಸಿಗೆ ಬಟ್ಟೆ ಇಲ್ಲ ಅನ್ನೋ ಆಗಿದ್ರೆ ಮಾತ್ರ ಬೇರೆ ಎಕ್ಸ್ಟ್ರಾ ಬಟ್ಟೆನ ನಾನು ಅದಕ್ಕೆ ಆ್ಯಡ್ ಮಾಡ್ತೀನಿ. ಇಲ್ಲಾಂದರೆ ಲೈನಿಂಗ್ನೇ ಒಂದು 3-4 ಪೀಸ್ನ ಕಟ್ ಮಾಡ್ಕೊಂಡು ಬಿಡ್ತೀನಿ. ಇದು ಇವಾಗ ಸೀರೆಯಲ್ಲಿ ಪೈಪಿಂಗ್ ಮಾಡೋಕ್ಕೆ ಹೇಳಿದ್ರು ಅವರು ರೌಂಡ್ ನೆಕ್ಗೆ, ಅದಕ್ಕೋಸ್ಕರ ಸ್ವಲ್ಪ ಸೀರೆ ಬಟ್ಟೆನ
ಆದಷ್ಟು ಪೈಪಿಂಗ್ ಎಲ್ಲ ಮಾಡೋದು ಕೇಳಿದ್ರೆ ಅವರು ಸೀರೆ ಬಟ್ಟೆನೇ ಸ್ವಲ್ಪ ಕಟ್ ಮಾಡ್ಕೊಡ್ತೀನಿ. ಸೀರೆ ಬಟ್ಟೆನೇ ಕಟ್ ಮಾಡ್ಕೊಂಡಿದ್ದೆ. ಇವಾಗ ಅದಕ್ಕೆ ಪೈಪಿಂಗ್ ಮಾಡೋಣ ಅಂತ. ಇವಾಗ ನಾನು ವರ್ಕ್ ಬ್ಲೌಸ್ನ ಆಮೇಲೆ ಕಟ್ ಮಾಡ್ತೀನಿ. ಇವಾಗ ವರ್ಕ್ ಮಾಡಿಲ್ದೇ ಇರುವಂಥ ಪೀಸ್ನ ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೊತಿದ್ದೀನಿ. ವರ್ಕ್ ಮಾಡಿರುವಂಥದ್ದನ್ನು ಆಮೇಲೆ ಇಟ್ಕೊಂಡು ಕಟ್ ಮಾಡ್ಕೊತೀನಿ. ನೋಡಿ, ಲೈನಿಂಗ್ನ ಒಂದೇ ಸಲ ಕಟ್ ಮಾಡಿಕೊಂಡು ಈ ರೀತಿ ಪೀಸ್ನ ಬೇರೆ ಬೇರೆನೇ ಕಟ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ವಲ್ಪ ನಾನು ಆದಷ್ಟು ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆನ ಬಿಟ್ಕೋತೀನಿ. ಅದನ್ನು ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋತೀನಿ. ಸ್ವಲ್ಪ ಯಾವಾಗಲೇ ಆದ್ರೂ ಅಷ್ಟೇ ಸ್ವಲ್ಪ ಲೈನಿಂಗಿಗಿಂತ ಸ್ವಲ್ಪ ಒರಿಜಿನಲ್ ಬಟ್ಟೆನ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೋತೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಕಟ್ಟಿಂಗ್ ಮಾಡ್ತೀರಾ, ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟಿಚಿಂಗ್ ಮಾಡ್ತೀರಾ. ಕೆಲವೊಂದು ಅಷ್ಟು ಟಿಪ್ಸ್ ಸಿಗುತ್ತೆ ಯಾವುದೇ ವೀಡಿಯೋಸಲ್ಲಾದರೂ ಅಷ್ಟೇ. ನಮಗಿಂತ ಚಿಕ್ಕವರು, ಅವ್ರು ಇವಾಗ ಹೊಸ್ದಾಗಿ ಕಲ್ತಿದ್ದಾರೆ ಅಂದರೂ ಕೂಡ ಅವ್ರ ಹತ್ರನೂ ತುಂಬ ಟ್ಯಾಲೆಂಟ್ ಇರುತ್ತೆ. ಅವರು ಕೂಡ ನಮಗಿಂತಲೂ ಏನೋ ಒಂದು ಹೊಸದೇನೋ ಅವರಿಂದ ನೋಡಿ ತಿಳಿಯುವಂಥದ್ದು ಇರುತ್ತೆ. ಯಾರೇ ಆದರೂ ಅಷ್ಟೇ, ನೀವು ಯಾವುದೇ ವೀಡಿಯೋಸ್ನ ನೋಡಿ, ಪೂರ್ತಿ ವೀಡಿಯೋಸ್ನ ನೋಡಿ, ಅದರಿಂದ ನಿಮಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ ಸಿಕ್ಕೇ ಸಿಗುತ್ತೆ. ಕಟ್ಟಿಂಗಲ್ಲಿ, ಸ್ಟಿಚಿಂಗಲ್ಲಿ, ಟೈಲರಿಂಗ್ನ ಕಲಿಬೇಕು ನಾವು ಅಂತ ಅಂದ್ಕೊಂಡಿರೋರು ಯಾವುದೇ ಆದರೂ ಅಷ್ಟೇ ಯಾವುದೇ ವೀಡಿಯೋನ ಪೂರ್ತಿ ವೀಡಿಯೋನ ನೋಡಿ. ಆವಾಗ ನಿಮಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ ಸಿಕ್ಕೇ ಸಿಗುತ್ತೆ. ಏಕೆಂದರೆ ಒಬ್ಬೊಬ್ಬರು ಐಡಿಯಾ ಒಂದೊಂದು ಥರ ಇರುತ್ತೆ. ಎಷ್ಟೋ ಜನ ಸಿಂಪಲ್ಲಾಗಿ ಕಲ್ತಿದ್ರು ಕೂಡ ಅವರಿಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ. ಅವರು ತುಂಬಾ ಬೇರೆ ರೀತಿಯೆಲ್ಲ ಕಟ್ಟಿಂಗು ಸ್ಟಿಚಿಂಗ್ನ ಮಾಡ್ತಿರ್ತಾರೆ. ಅವರಿಂದ ನಮಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ ಸಿಕ್ಕೇ ಸಿಗುತ್ತೆ. ನನಗೂ ಕೂಡ ತುಂಬ ವೀಡಿಯೋಸ್ನ ನೋಡಿದಾಗ, ಬೇರೆಯವ್ರು ಮಾಡೋ ಕೆಲಸನ ನೋಡಿದಾಗ ನಾವು ಈ ರೀತಿ ಮಾಡ್ಬೋದು, ಇದರಲ್ಲಿ ಈ ರೀತಿ ನಾನು ಸರಿ ಮಾಡ್ಕೋಬೋದು, ಇದನ್ನೇ ಈ ರೀತಿಯೇ ನಾನು ಮಾಡಬೇಕು ಅನ್ನೋದು ನನಗೂ ಕೂಡ ಕೆಲವೊಂದಷ್ಟು ಐಡಿಯಾ ಬರುತ್ತೆ. ಹಾಗಾಗಿ ಹೇಳ್ತೀನಿ, ಯಾವುದೇ ವೀಡಿಯೋನ ನೋಡಿ, ಪೂರ್ತಿ ವೀಡಿಯೋನ ನೋಡಿ, ನಿಮಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ ಸಿಗುತ್ತೆ. ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಪೂರ್ತಿ ವೀಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡೋದ್ರಿಂದ ನಮಗೂ ಕೂಡ ನಮ್ಮ ವೀಡಿಯೋನು ತುಂಬ ಜನ ನೋಡ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ, ಲೈಕ್ ಮಾಡ್ತಿದ್ದಾರೆ ಅಂತ ಖುಷಿಯಾಗುತ್ತೆ. ನೋಡಿ, ಈ ರೀತಿ ಎಲ್ಲ ಎಕ್ಸ್ಟ್ರಾ ಬಟ್ಟೆನೂ ಕೂಡ ಒಂದೇ ಸಲ ಕಟ್ ಮಾಡ್ಕೋತೀನಿ ನಾನು. ಎಲ್ಲದನ್ನು ಕೂಡ ಕಟ್ ಮಾಡಿಕೊಂಡು ಸ್ಟಿಚಿಂಗ್ಗೆ ಕೂರೋದ್ರಿಂದ ನಾವು ಬೇಗನೆ ಸ್ಟಿಚ್ ಮಾಡ್ಬೋದು. 1/4 ಗಂಟೆ, 1 ಗಂಟೆಲೆಲ್ಲ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಈ ರೀತಿ ಎಲ್ಲ ನೀಟಾಗಿ ಇಟ್ಕೊಂಡು ಎಲ್ಲದನ್ನು ಕೂಡ ಒಂದೇ ಸಲ ಸೆಟ್ ಮಾಡಿಕೊಂಡು ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಸ್ಟಿಚಿಂಗ್ ಕೂತ್ರೆ ನಿಜವಾಗ್ಲೂ ನಾವು ಸ್ಟಿಚ್ ಮಾಡಿದೆ ಅಂತಲೇ ಅನಿಸಲ್ಲ, ಅಷ್ಟು ಬೇಗ ಸ್ಟಿಚ್ ಮಾಡ್ಬೋದು. ಆದರೆ ಮಧ್ಯೆ ಎದ್ದೊಳ್ತಾ ಇದ್ದರೆ ಅದಕ್ಕೆ ಬಟ್ಟೆ ಪೀಸ್ ಸಾಕಾಗಲಿಲ್ಲ, ಅದು ಬೇಕು ಇದು ಬೇಕು ಅಂತ ಮಧ್ಯೆ ಎದ್ದೊಳ್ತಿದ್ರೆ ಅದು ಸ್ಟಿಚ್ ಮಾಡೋದಕ್ಕೆ ಆಗಲ್ಲ. ಆದಷ್ಟು ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಸ್ಟಿಚಿಂಗ್ ಕೂತ್ರೆ ನಿಜವಾಗ್ಲೂ ಬೇಜಾರಾಗಲ್ಲ, ಬೇಗನೆ ಸ್ಟಿಚ್ ಮಾಡ್ಬೋದು. ಅದರಲ್ಲೂ ಪ್ಯಾಚ್ ಎಲ್ಲ ಏನಿಲ್ಲ, ಸ್ಲೀವ್ಸಿಗೆ ಮತ್ತೊಂದಕ್ಕೆ ಅದಕ್ಕೂ ಪ್ಯಾಚ್ ಇಲ್ಲ ಅಂದ್ರಂತೂ ಇನ್ನೂ ಬೇಗನೆ ಸ್ಟಿಚ್ ಮಾಡ್ಬೋದು. ನೋಡಿ, ಇವಾಗ ಇದಕ್ಕೆ ಪ್ಯಾಚ್ ಬರುತ್ತೆ, ಅದನ್ನು ಸೆಂಟ್ರಿಗೆ ಕೂರಿಸ್ಕೋಬೇಕಾಗಿರೋದ್ರಿಂದ ನಾವು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಆ ಬುಟ್ಟನ ನಾವು ಸೆಂಟ್ರಿಗೆ ಕೂರಿಸ್ಕೋಬೇಕಾಗಿರೋದ್ರಿಂದ ಇದಕ್ಕೆ ಪ್ಯಾಚ್ ಬರುತ್ತೆ. ನೋಡಿ, ಒಂದು ಸ್ಲೀವ್ಸಿಗೆ ಒಂದು ಸೈಡ್ ಪ್ಯಾಚ್ ಬರುತ್ತೆ, ಒಂದು ಸ್ಲೀವ್ಸಿಗೆ 2 ಸೈಡು ಪ್ಯಾಚ್ ಬರುತ್ತೆ. ನೋಡಿ, ನಾನು ಯಾವ ರೀತಿ ಕಟ್ ಮಾಡ್ಕೊಡ್ತಿದ್ದೀನಿ ಅಂತ ನಿಮಗೆ ಕಾಣಿಸ್ತಿರ್ಬೋದು. ಈ ರೀತಿ ವರ್ಕ್ ಮಾಡಿರುವಂಥ ಪೀಸ್ನ ಈ ರೀತಿ ನೀಟಾಗಿ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಜವಾಗ್ಲೂ ಯಾವುದೇ ರೀತಿ ತೊಂದರೆ ಆಗೋಲ್ಲ. ವರ್ಕ್ ಬ್ಲೌಸ್ ಪೀಸ್ನೇ ಮೊದಲು ಕಟ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಕಟ್ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ. ಈ ರೀತಿಯೂ ಕೂಡ ಕಟ್ ಮಾಡ್ಕೋಬೋದು. ಮತ್ತು ಎರಡೂ ಬ್ಲೌಸ್ನ ಒಟ್ಟಿಗೆ ಕಟ್ ಮಾಡಿಕೊಂಡ್ರೂ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಎಷ್ಟೋ ಜನ ಹೊಸ್ದಾಗಿ ಕಲಿತಿರ್ತೀರ, ಅಂಥವರಿಗೆಲ್ಲ ಹೆಲ್ಪ್ ಆಗುತ್ತೆ. ಯಾವುದನ್ನೇ ಮೊದಲು ಕಟ್ ಮಾಡಬೇಕು, ಯಾವುದನ್ನು ಕಟ್ ಮಾಡಬಾರ್ದೇನೋ, ಈ ರೀತಿ ಕಟ್ ಮಾಡಿದ್ರೆ ತಪ್ಪಾಗುತ್ತೇನೋ ಅನ್ನೋದೆಲ್ಲ ಕೆಲವೊಂದಷ್ಟು ಕನ್ಫ್ಯೂಸ್ ಇರುತ್ತೆ ಹೊಸ್ದಾಗಿ ಕಲಿತಿರುವಂಥವರಿಗೆ. ಅಂಥವರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ದಯವಿಟ್ಟು ಆದಷ್ಟು ಪೂರ್ತಿ ವೀಡಿಯೋನ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮಗೂ ಕೂಡ ಖುಷಿ ಆಗುತ್ತೆ. ನೀವು ಕೂಡ ಒಂದು ಲೈಕಿಂದ ನಮಗೂ ಕೂಡ ತುಂಬ ಜನ ಲೈಕ್ ಮಾಡ್ತಿದ್ದಾರೆ ಅಂತ ಖುಷಿ ಆಗುತ್ತೆ. ಆದಷ್ಟು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿ, ಬ್ಯಾಕು ಮತ್ತು ಸ್ಲೀವ್ಸ್ನ ಕಟ್ ಮಾಡಿದೆ. ಇವಾಗ ನಾನು ಫ್ರಂಟ್ನ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಇಟ್ಕೊಂಡು ಕಟ್ ಮಾಡಿಕೊಂಡು ಎಲ್ಲದನ್ನು ಕೂಡ ನಾವು ಒಂದೇ ಸಲ ನೀಟಾಗಿ ಎರಡು ಬ್ಲೌಸ್ನ ಇವಾಗ ಒಂದು 15 ನಿಮಿಷದಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಸ್ಟಿಚ್ ಮಾಡೋದಕ್ಕೆ ಬೇಗನೆ ಸ್ಟಿಚ್ ಮಾಡ್ಬೋದು. ಆದರೆ ನಾವು ಸಪ್ರೇಟಾಗಿ ಕಟ್ ಮಾಡೋದ್ರಿಂದ ಒಂದು 15 ನಿಮಿಷದಲ್ಲಿ ಅದೊಂದು 15 ನಿಮಿಷ, ಇದಕ್ಕೊಂದು 15 ನಿಮಿಷ, 30 ನಿಮಿಷ 40 ನಿಮಿಷ ಬೇಕಾಗುತ್ತೆ ಬ್ಲೌಸ್ ಕಟ್ ಮಾಡೋದಕ್ಕೇ. ಈ ರೀತಿ ಒಂದೇ ಸಲ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕಟ್ ಮಾಡಿಕೊಂಡು ಬೇಗನೆ ಸ್ಟಿಚ್ ಮಾಡ್ಬೋದು ನಾವು. ಅದಕ್ಕೋಸ್ಕರ ಈ ವಿಡಿಯೋ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ರೀತಿ ಎಲ್ಲ ಕಟ್ ಮಾಡ್ಕೋಬೋದು ಅಂತ. ಈ ರೀತಿಯೂ ಕಟ್ ಮಾಡ್ಬೋದು ಅನ್ನೋದು ನಿಮಗೂ ಒಂದು ಐಡಿಯಾ ಬರುತ್ತೆ. ಈ ರೀತಿಯೂ ಕಟ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ. ಮತ್ತು ಏನಪ್ಪ ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ನಾವು ಹೆಚ್ಚು ಬ್ಲೌಸ್ನ ಕಟ್ ಮಾಡ್ಕೋಬೋದು. ದಿನಕ್ಕೆ ಎಷ್ಟು ಬ್ಲೌಸ್ನು ಬೇಕಾದ್ರೂ ಸ್ಟಿಚ್ ಮಾಡ್ಬೋದು. ಇವಾಗ ನಾವು ಈ ರೀತಿ ಕಟ್ ಮಾಡಿಕೊಂಡ್ರೆ ಬೇಗನೆ ಕಟ್ಟಿಂಗ್ ಆಗುತ್ತೆ. ಆವಾಗ ನಾವು ಬೇಗನೆ ಸ್ಟಿಚಿಂಗ್ ಮಾಡ್ಬೋದು. ದಿನಕ್ಕೆ ಒಂದಿಲ್ಲ ಅಂದರೂ ಒಂದು 8 ಬ್ಲೌಸ್ನಾದ್ರು ನಾವು ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಒಂದು 8 ಬ್ಲೌಸ್ನಾದ್ರು ಸ್ಟಿಚ್ ಮಾಡ್ಬೋದು. ಆದಷ್ಟು ಈಸಿ ಆಗುತ್ತೆ ಅನ್ಕೋತೀನಿ.